ಓಕೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವಾಗ ನಾನು ನೆನ್ನೆ ಗಾಡಿ ನಿಲ್ಸಿದ್ನಲ್ಲ HMS ಅಲ್ಲಿ, ಗಾಡಿನ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಮಣಿಗೆ ಫೋನ್ ಮಾಡಿದ್ರು ಮಣಿನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಯಾವ ಹುಡುಗರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿಂದ ಆಟೋದಲ್ಲಿ ಹೋಗ್ತೀನಿ, ಅಲ್ಲೋ ಗಾಡಿ ಎತ್ಕೊಂಡು ನಮ್ಮ ಮಮ್ಮಿ ಹತ್ರ ಹೋಗ್ತೀನಿ. ಡಾರ್ಲಿಂಗ್ ಇಲ್ಲಿ ನಿಂತಿದ್ದಾಳೆ ನಿನ್ನೆ ನೈಟಿಂದನು, ಯಾರೂ ಮುಟ್ಟಿಲ್ಲ. ನಾ ಹೆಂಗೆ ಕಿತ್ತಾಗಿದ್ದಾವೆ ನೋಡಿ, ಒಂದೇ ಬೇಜಾರು ಅಷ್ಟೇ. ಸಾರಿ ಬೇಬಿ. ಸೊ ಈಗ ಪೆಟ್ರೋಲ್ ಬಂಕ್ ತನಕ ತಳ್ಕೊಂಡು ಹೋಗ್ಬೇಕು, ಇಲ್ಲೇ ಇರೋದು ಬಂಕು. ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಕೆಲಸ ನಾವು ಮುಂದುವರ್ಸೋಣ. ಸೊ ಏನು ಗೊತ್ತಾ, ಫಸ್ಟ್ ಹೇಳಿದ್ದು ತಳ್ಳೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಏನ್ ಕೆಲಸ ಮಾಡುತ್ತೆ ಗಾಡಿಗೆ? ಏನಿಲ್ಲ, ಸುಮ್ಮನೆ ನಿಲ್ಸಿರೋದು, ತೊಳಿಬೇಕು ಸರ್. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಆಯಿತು. ಸೊ ಈಗ ಡೈರೆಕ್ಟ್ ನಮ್ಮ ತಂಗಿ ಹತ್ರ ಹೋಗ್ಬೇಕು. ಅವಳೇ ಟಿಫನ್ ತಂದಿರೋದು ಇವತ್ತು. ಹೋಗಿ ಒಂದು ಸ್ವಲ್ಪ ಬುಕ್ ಇಸ್ಕೊಬೇಕು, ನಂದು ಏನೋ ಓದ್ಕೊಳೋದೈತೆ. ಸೊ ಈಗ ಡೈರೆಕ್ಟು ಮೆಟ್ರೋ ಹತ್ರ ಬೆಳಗ್ಗೆ. ಬೆಳಗ್ಗೆನೆ ನಮ್ಮ ತಂಗಿ ಕೆಲಸ ಮಾಡ್ಕೊಳ್ಳಲ್ಲ. ಮೆಟ್ರೋ ಹತ್ರ ಬಂದಿದ್ದೀನಿ ಗಾಯ್ಸ್. ಸೊ ಮೆಟ್ರೋ ಹೋಲ್ಸೇಲ್ ಹತ್ರ ಬಂದಿದ್ದೀನಿ. ಜ್ಯೂಸ್ ಎಲ್ಲ ಇಲ್ಲೇ ಇಕ್ಕೋರೆ, ಎತ್ಕೊಂಡು ಹೋಗೋಣ ಅನ್ನಿಸ್ತೈತೆ. ಗಾಯ್ಸ್ ಈಸ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ವಾಶ್ ಮಾಡ್ಬೇಕು ಗಾಡಿನ ಫಸ್ಟು. ಗಾಯ್ಸ್ ಈಗ ತಿಂಡಿ ಮತ್ತು ನಾನು ಬುಕ್ಗಳು ಇಸ್ಕೊಂಡೆ. ಸೊ ಈಗ ರೂಮ್ ಹತ್ರ ಹೋಗಿ ಗಾಡಿ ವಾಶ್ ಮಾಡೋಕೆ ಒಂದು ಸ್ವಲ್ಪ ಜಾಗ ನೋಡಬೇಕು. ಫಸ್ಟು ಗಾಡಿ ತೊಳಿಬೇಕು ನಾನು. ಅಯ್ಯೋ ಗಾಯ್ಸ್, ಈಗ ಗಾಡಿ ವಾಶ್ ಮಾಡೋದು ಕೆಲಸ ನಮ್ಮದು. ನೀರೆಲ್ಲ ರೆಡಿ ಆಗೈತೆ. ನೆಕ್ಸ್ಟ್ ಈಗ ಗಾಡಿ ವಾಷಿಂಗ್. ಗಾಯ್ಸ್ ಇನ್ನೊಬ್ಬರು ವೀಡಿಯೋ ಮಾಡೋಕ್ಕಿಲ್ಲ ನಾನು ತೊಳೆಯೋದನ್ನ. ಸೊ ಅದಕ್ಕೋಸ್ಕರ ಒಂದೇ ಸಲ ತೊಳೆದ್ಬಿಟ್ಟು ಮೀಟ್ ಆಗೋಣ. 5 minutes later. ಇವಾಗ ಗಾಯ್ಸ್ ಈಗ HMS ಹತ್ರ ಹೋಗ್ತಾ ಇದ್ದೀವಿ ಸರ್ವಿಸ್ಗೆ. ಸೊ ಸಾಹೇಬ್ರು ಗಾಡಿ ಏನೋ ಸೌಂಡ್ ಬರ್ತಾಯ್ತಂತ, ಸೊ ಸರ್ವಿಸ್ ಮಾಡಿಸ್ತೀನಿ ಅಂತ ಹೇಳ್ದ. ಈಗ ಬಂದವನೆ ಅಲ್ಲಿ ಬ್ರೇಕ್ ಎಲ್ಲ ಹಾಕ್ಸ್ತಾ. ನಿನ್ನೆಯಿಂದ ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ? ನೈಟೆಲ್ಲ ಆಸ್ಪತ್ರೆಯಲ್ಲೇ ಇದ್ದ. ಎಷ್ಟು ಗಂಟೆಗೆ ಬಂದೆ? ಯೂಟ್ಯೂಬ್ ಹಾಕಕ್ಕೆ. ಗಾಡಿನ ವಾಷಿಂಗಿಗೆ ಬಿಡಕ್ಕೆ ಬಂದಿದ್ದೀವಿ. ನಮ್ಮ ಕರಿಮಣಿಯವ್ರು ಇಲ್ಲಿ ಕೂತವ್ರೆ. ವಾಷಿಂಗಿಗೆ ಬಿಟ್ಟು ಹೋಗೋದು ಬಾ ತಾನೆ. ಯೋಗಾಯ್ಸ್ ಈಗ ಮಣಿ ಗಾಡಿನ ವಾಶ್ ಮಾಡಿ ಅಜ್ಜಿ ಮನೆ ಹತ್ರ ಬಿಟ್ವಿ. ಈಗ ನಾವು ಮೂವರು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಈಗ ನಾಷ್ಟ ಹತ್ರ ಬಿಡ್ತೀನಿ, ಅವ್ನು ಕರ್ರೋಗಿರೋನ್ನ ರೂಮ್ ಹತ್ರ ಹಾಕ್ತೀನಿ. ಇಲ್ಲ ನಮ್ಮ ಜೊತೆಗೆ ಬರ್ತಾನೆ ದರ್ಶನ ಅವತ್ತು ಬಂದಿದ್ವಲ್ಲ, ಅದು ಯಾವುದೋ ರೀಲ್ಸ್ ಮಾಡಬೇಕು ಅಂತ. ಸೊ ಈಗ ಆ ಹುಡುಗ ಫೀಲ್ಡ್ ಹತ್ರ ಇದ್ದಾನೆ, ಫೀಲ್ಡ್ ಹತ್ರ ಹೋಗ್ಬೇಕು. ಕರ್ರೋಗಿರೋ ಡ್ರೆಸ್ ಹಾಕೊಂಡ್ಬರ್ತಾನಲ್ಲ ಇವನೇ ದರ್ಶನ. ಅವನ ಹಿಂದೆ ಇರೋನ ಹೆಸರು ಗೊತ್ತಿಲ್ಲ. ಫೇಮಸ್ ಮಾಡೋಣ, ಹುಡುಗಿರಲ್ಲ ಬೀಳ್ಲಿ. ಓ ರೆಡಿ ಇಲ್ಲದ ಇವನು. ಯಾಕೋ ನಿಮ್ಮ ಬಾಸ್ ಮಾತಾಡ್ತಾರಂತ ಮಣಿ, ನಿನ್ನ ಜೊತೆಗೆ ಏನೋ ಮಾತಾಡ್ಬೇಕಂತ ಗೊತ್ತಿಲ್ಲ, ಅವನ್ನೇ ಕೇಳು. ಚೆನ್ನಾಗಿ ನಾಚ್ಕೊಂತೀಯ. ಅವನು ಹೋಗ್ತಾ ಇದ್ದಾನೆ. ಸೊ ಗಾಯ್ಸ್
ಈಗ ಮಣಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ. ನೆನ್ನೆ ಹೇಳಿದ್ನಲ್ಲ ಪೇಷಂಟ್ ಅಂತ, ಇನ್ನೊಂದು 6 ತಿಂಗಳು ಬದುಕಿರ್ತಾನಂತೆ. ಆಮೇಲೆ ಹೊಗೆ. ಸೊ ಈಗ ಅದಕ್ಕೆ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದೀವಿ. ನಾನು ನಿಲ್ಸ್ಕೊಂಬರ್ತೀನಿ. ಫೋನಲ್ಲೂ ಚಾರ್ಜ್ ಇಲ್ಲ, ಚಾರ್ಜ್ ಆಗ್ಬೇಕು ಫಸ್ಟು.